ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌಡ್ತಿ ಲೈಫ್ ಸ್ಟೈಲ್ ಕನ್ನಡ ಬ್ಲಾಗ್ಸ್. ವಿಡಿಯೋ ಸ್ಟಾರ್ಟಿಂಗಲ್ಲೇ ನಿಮಗೊಂದು ಸಿಂಪಲ್ ಸಾಂಬಾರು ರೆಸಿಪಿನ ತೋರಿಸ್ತಾ ಇದ್ದೀನಿ. ಒಂದು ಈರುಳ್ಳಿ, ಒಂದು ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ, ಒಂಚೂರು ಹುಣಸೆಹಣ್ಣು, ಸ್ವಲ್ಪ ಕಾಯಿ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿ, 1.5 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಇಷ್ಟನ್ನು ಒಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಇದನ್ನ ನಮ್ಮ ಕಡೆ ಕಾಯಿ ಬಜ್ಜಿ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ಇನ್ಸ್ಟೆಂಟ್ ಆಗುತ್ತೆ, ಸೂಪರಾಗೂ ಇರುತ್ತೆ. ಮೀನು ಸಾಂಬಾರು ಟೇಸ್ಟ್ ಕೊಡುತ್ತೆ ಇದು. ಹಾಗೆ ಒಂದು ಪಾತ್ರೆಗೆ ಒಂದು 3 ಸ್ಪೂನ್ ಆಗೋಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಅದಕ್ಕೆ ಒಂದು ಅರ್ಧ ಗೆಡ್ಡೆ ಆಗೋಷ್ಟು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ನಾವು ರುಬ್ಕೊಂಡಿರೋ ಮಸಾಲೆ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ, ಬೇಗ ಕೂಡ ಆಗುತ್ತೆ. ಇದು ಬಂದು ಫ್ರೈಡೇ ವ್ಲಾಗ್. ಫ್ರೈಡೇ ಆಗಿದ್ದರಿಂದ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ನಾನು ಮತ್ತು ನಮ್ಮ ಪಕ್ಕದ ಮನೆ ಅಕ್ಕ ಮಾತಾಡ್ಕೊಂಡಿದ್ವಿ. ಹಾಗಾಗಿ ಪೂಜೆ ಕೂಡ ಬೇಗನೆ ಮುಗಿಸ್ದೆ. ಮಧ್ಯಾಹ್ನಕ್ಕೆ ಹಸ್ಬೆಂಡ್ ಊಟಕ್ಕೆ ಬರ್ತಾರಲ್ಲ, ಅವ್ರಿಗೋಸ್ಕರ ಅಡುಗೆ ಕೂಡ ಮಾಡ್ತಾಯಿದ್ದೀನಿ. ಅವರಿಗೆ ಊಟ ಎಲ್ಲ ಸೆಟ್ ಆಗೋಲ್ಲ, ಹಾಗಾಗಿ ಸಿಂಪಲ್ಲಾಗಿ ಸಾಂಬಾರನ್ನ ಮಾಡಿದೆ. ಸಾಂಬಾರಿಗೆ ಇಟ್ಕೊಂಡೆ ಮುದ್ದೆ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಮುದ್ದೆ ಕೂಡ ರೆಡಿ ಆಯಿತು, ಸಾಂಬಾರು ಕೂಡ ಆಯಿತು. ಸಾಂಬಾರಿಗೆ ನಾನು ಯಾವುದೇ ತರಕಾರಿ ಹಾಕಿಲ್ವಲ್ಲ, ಹಾಗಾಗಿ ಒಂದು ಹೆಸರು ಕಾಳಿಂದ ಸಲಾಡ್ನ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಸೌತೆಕಾಯಿ, ಕ್ಯಾರೆಟು ಎಲ್ಲ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ. ಇದು ಹೆಲ್ತಿ ಕೂಡ ತುಂಬಾ ಒಳ್ಳೆಯದು. ನಾನು ಎಲ್ಲೇ ಆಚೆ ಹೋಗೋದಾದರೂ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆಗಳನ್ನ ತೊಳೆದಿಟ್ಬಿಟ್ಟೇ ಹೋಗ್ತೀನಿ. ಯಾಕೆಂದರೆ ನಾವು ಎಷ್ಟೇ ದೂರ ಹೋದರೂ ಅಥವಾ ಹತ್ರನೇ ಹೋದ್ರೂ ಆಚೆಗಡೆ ಹೋಗ್ಬಿಟ್ಟು ಬಂದರೆ ಟಯರ್ಡ್ ಆಗುತ್ತೆ. ಸೊ ಮನೆಗೆ ಬಂದಾಗ ಕೆಲಸಗಳನ್ನೆಲ್ಲ ನೋಡಿದ್ರೆ ತುಂಬಾ ಸಿಟ್ಟು ಬರುತ್ತೆ. ಹಾಗಾಗಿ ಹೋಗೋಕ್ಕೆ ಮುಂಚೆ ಈ ಕೆಲಸಗಳನ್ನೆಲ್ಲ ಮಾಡಿಟ್ಬಿಟ್ಟು ಹೋದರೆ ಬಂದಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು, ನಮಗೂ ಕೂಡ ಆರಾಮ ಅಂತ ಅನಿಸುತ್ತೆ. ಕೆಳಗಿಳಿ ಫಸ್ಟು ಹೊಸ್ಲಿಂದ. ಬಾಯ್ ಬಾಯ್. ಹೌದಾ? ಹಾಂ, ಬೇಡ ಬಾ, ಕೆಳಗಿಳಿ ಬೇಡ, ಬೀಳ್ತೀಯ. ನಾನು ಬರ್ತೀನಿ ಬಾ. ನಾವಿವತ್ತು ಹೋಗ್ತಿರೋ ದೇವಸ್ಥಾನ ಬಂದು ನೀಲಾವರ ಮಹಿಷಮರ್ದಿನಿ ದೇವಸ್ಥಾನ ಅಂತ. ಇದು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ನೀಲಾವರ ಎಂಬ ಗ್ರಾಮದಲ್ಲಿದೆ. ಉಡುಪಿಯಿಂದ ಸುಮಾರು 18 ಕಿಲೋಮೀಟರ್, ಹಾಗೆ ಮಂಗಳೂರಿಂದ 74 ಕಿಲೋಮೀಟರ್ ಇದೆ. ಉಡುಪಿಯಿಂದ ನೀಲಾವರಕ್ಕೆ ಡೈರೆಕ್ಟಾಗಿ ಸುಮಾರು ಪ್ರೈವೇಟ್ ಬಸ್ಗಳಿದ್ದಾವೆ, ಅಥವಾ ನೀವು ಬ್ರಹ್ಮಾವರಕ್ಕೆ ಹೋಗಿ ಕೂಡ ಹೋಗ್ಬೋದು. ಬ್ರಹ್ಮಾವರದಿಂದ ಸುಮಾರು 6 ಕಿಲೋಮೀಟರ್ ಆಗುತ್ತೆ ನೀಲಾವರ. ಹೌದಾ? ನಂಗೆ ಕೊಡ್ತೀಯಾ? ನಿಮಗೆ. ನಾವು ಕೂಡ ಅವತ್ತು ಅದೇ ರೀತಿ ಮಾಡಿದ್ದು. ಉಡುಪಿಯಿಂದ ಬ್ರಹ್ಮಾವರಕ್ಕೆ ಹೋದ್ವಿ, ಬ್ರಹ್ಮಾವರದಿಂದ ನೀಲಾವರ ಬಸ್ ಸಿಕ್ತು ನಮಗೆ. ನಾವು ಬ್ರಹ್ಮಾವರ ರೀಚ್ ಆದಾಗ ಸುಮಾರು 1 ಗಂಟೆ ಟೈಮ್ ಆಗಿತ್ತು. ಆದರೆ ಬ್ರಹ್ಮಾವರದಿಂದ 2 ಗಂಟೆಗೆ ನೀಲಾವರಕ್ಕೆ ಬಸ್ ಇದೆ ಅಂತ ಹೇಳಿದ್ರು. ಹಾಗೆ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ವಿ. ಅದು ನಾವು ಹೋಗಿ ಅಲ್ಲಿ ಒಂದು ಅಂಗಡಿ ಇತ್ತು, ಅದರ ಆಪೋಸಿಟೇ ಕೂತ್ಕೊಂಡಿದ್ವಿ. ನನ್ನ ಮಗಳು ಆ ಚಾಕ್ಲೇಟ್ ಬೇಕು, ಈ ಚಿಪ್ಸ್ ಬೇಕು ಅಂತ ಕೇಳ್ತಾನೆ ಇದ್ಲು. ನಾವು ಹುಡ್ಕೊಂಬಂದು ಈ ಜಾಗದಲ್ಲೇ ಕೂತಿದ್ದೀವಲ್ಲ ಅಂತ ಅಂದ್ಕೊಂಡು ನಾನು ಮತ್ತು ಅಕ್ಕ ಮಾತಾಡ್ಕೊಳ್ತಾ ಇದ್ವಿ. ನನ್ನ ಮಗಳಂತೂ ಅಕ್ಕನ ತುಂಬಾ ಹೆಚ್ಕೊಂಡ್ಬಿಟ್ಟಿದ್ದಾಳೆ. ಅಕ್ಕನೂ ಅಷ್ಟೇ ನನ್ನ ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ, ಕೇರ್ ಮಾಡ್ತಾರೆ. ಹೌದು, ಅವಳು ಮಾತಾಡೋ ಮಾತಿಗೆ ಎಲ್ಲರಿಗೂ ಇಷ್ಟ ಆಗಿಬಿಡ್ತಾಳೆ ಅವಳು. ನಾನು ಮತ್ತು ಅಕ್ಕ ಇಷ್ಟು ದೂರ ಬಂದಿರೋದಿದೆ ಫಸ್ಟು. ಉಡುಪಿಲಿರೋ ಶ್ರೀಕೃಷ್ಣ ಮಠ, ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತಾ ಇದ್ವಿ, ಆದರೆ ಇಷ್ಟು ದೂರ ಬಂದಿರೋದಿದೆ ಫಸ್ಟು. ಬ್ರಹ್ಮಾವರದಿಂದ ಸುಮಾರು 2 ಗಂಟೆ ನಮಗೆ ಬಸ್ ಸಿಕ್ತು ನೀಲಾವರಕ್ಕೆ. ನಾವಿವಾಗ ಹೋಗ್ತಾ ಇರೋ ದೇವಸ್ಥಾನ ಬಂದ್ಬಿಟ್ಟು ನೀಲಾವರ ಮಹಿಷಮರ್ದಿನಿ ದೇವಸ್ಥಾನ ಅಂತ. ನಾಗಲೋಕದ ಒಬ್ಬ ರಾಜ ಇರ್ತಾರೆ, ಶಂಖಚೂಡ ಅಂತ. ಅವ್ರಿಗೆ 5 ಜನ ಹೆಣ್ಮಕ್ಳಿರ್ತಾರೆ. ಅದರಲ್ಲಿ ಒಬ್ಬರು ದೇವಿರತಿ, ನಾಗರತಿ, ಚಾರುರತಿ, ಮಂದರತಿ, ಹಾಗೆ ನೀಲಾರತಿ ಅಂತ. ಅದರಲ್ಲಿ ನೀಲಾರತಿ ಅಂತ ಬರ್ತಾರಲ್ಲ, ಅವರ ಒಂದು ಸನ್ನಿಧಾನ ಇದು. ನಾವಲ್ಲಿಗೆ ರೀಚ್ ಆದಾಗ ಸುಮಾರು 2:30 ಟೈಮ್ ಆಗಿತ್ತು. ಅಷ್ಟೊತ್ತಿಗೆ ದೇವಸ್ಥಾನದ ಬಾಗಿಲು ಕೂಡ ಕ್ಲೋಸ್ ಆಗಿತ್ತು, ಹಾಗೆ ಊಟದ ಬಾಗಿಲು ಕೂಡ ಕ್ಲೋಸ್ ಆಗಿತ್ತು. ಅಲ್ಲಿ ಸೆಕ್ಯೂರಿಟಿ ಒಬ್ಬರು ಹೇಳಿದರು, ಇಲ್ಲ ಊಟ ಖಾಲಿಯಾಗಿದೆ, ಇನ್ನು 4:15ಗೆ ದೇವ್ರ ದರ್ಶನ ಅಂತ. ಸರಿ ಆಯಿತು, ದೇವಸ್ಥಾನ ಒಂದು ರೌಂಡ್ ಬರೋಣ ಅಂತ ಹೋದ್ವಿ. ಅವಾಗ ಒಬ್ಬರು ಕರೆದ್ಬಿಟ್ಟು ನಮ್ಮನ್ನ, ಊಟ ಇದೆ ಬನ್ನಿ ಊಟ ಮಾಡಿ ಅಂತ ಕರೆದ್ರು. ಹೋದ್ವಿ ನಾವು ಕೂಡ. ಅವ್ರಿಗೆ ನಿಮ್ಗೆ ಏನೇನು ಊಟ ಬೇಕು ಎಲ್ಲ ಬಡಿಸ್ಕೊಂಡು ಊಟ ಮಾಡಿ ಹೊಟ್ಟೆ ತುಂಬ ಅಂತಂದ್ಬಿಟ್ಟು ಆ ಪಾತ್ರೆಗಳನ್ನೆಲ್ಲ ನಮ್ಮ ಮುಂದೆನೇ ಇಟ್ಟರು.
ಪಲ್ಯ, ಅನ್ನ, ಸಾಂಬಾರು, ಮಜ್ಜಿಗೆ ಹಾಗೆ ಪಾಯಸ ಎಲ್ಲ ಇತ್ತು. ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನಾವು ಕೂಡ ಹೊರಟ್ವಿ. ಇದು ದೇವಸ್ಥಾನದ ಪಕ್ಕ ಗೊಂಬೆಗಳನ್ನ ನಿಲ್ಲಿಸಿದ್ರು. ನನ್ನ ಮಗಳು ಸ್ಟಾರ್ಟಿಂಗಲ್ಲಿ ನಾನು ನೋಡಿದಾಗ ತುಂಬಾ ಭಯ ಪಟ್ಕೊಂಡ್ಳು. ಆಮೇಲೆ 1-2 ರೌಂಡ್ ಬಂದಾದಮೇಲೆ ನಂತರ ಅಲ್ಲಿ ನಿಂತ್ಕೊಂಡು ಫೋಟೋ ತೆಗಿ ಮಮ್ಮಿ, ನಾನು ನಿಂತ್ಕೊಳ್ತೀನಿ ಅಂತ ನಿಂತ್ಕೊಂಡಿದ್ದಾಳೆ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಊಟ ಅಂತೂ ಇನ್ನೂ ಚೆನ್ನಾಗಿತ್ತು. ಹಾಗೆ ಜನಗಳಂತೂ ಎಷ್ಟು ಒಳ್ಳೆ ಜನಗಳಂತಾರೆ, ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಅಲ್ಲಿಯವರು. ಹಾಗೆ ನನಗೆ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನ ನೆನಪಾಗ್ತಾಯಿತ್ತು. ಅದು ಇದೇ ರೀತಿ ನದಿ ತೀರದಲ್ಲಿ ಈ ದೇವಸ್ಥಾನ ಇದೆ. ಸೇಮ್ ಇದು ಅದು ನನಗೆ ಒಂದೇ ಥರ ಅನ್ನಿಸ್ತು. ಹಾಗೆ ಹೊಸದಾಗಿ ಮದುವೆ ಆಗಿರೋರು ಕೂಡ ಇಲ್ಲಿಗೆ ಬಂದು ದೇವಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ದೇವಸ್ಥಾನದಿಂದ 100 ಮೀಟರ್ ಮುಂದೆ ವೀರಕಲ್ಕುಡ ದೇವಸ್ಥಾನ ಅಂತ ಇದೆ. ಅಲ್ಲಿ ಹೋಗ್ಬಿಟ್ಟು ನಾವೇನಾದರೂ ಮನೆ ಕಟ್ಟಬೇಕು ಅಂತ ಇದ್ದರೆ ಅಥವಾ ನಾವೇನಾದರೂ ಆಸೆಗಳನ್ನ ಇಟ್ಕೊಂಡಿದ್ರೆ ಅಲ್ಲಿ ಕಲ್ಲು ಕಟ್ಬಿಟ್ಟು ಬಂದರೆ ಆ ಮನೆ ಕಟ್ಟೋದು ಬೇಗ ಆಗುತ್ತೆ ಅಂತ ಅಲ್ಲಿ ಪ್ರತೀತಿ. ಸೊ ಅವರು ಕೂಡ ಹೊಸದಾಗಿ ಮದುವೆ ಆಗಿದ್ರಲ್ಲ, ಅವರು ಕೂಡ ಹೋಗ್ತಾಯಿದ್ರು. ನಾವು ಕೂಡ ಅವ್ರ ಹಿಂದೆ ಹೋಗ್ಬಿಟ್ಟು ದೇವರ ದರ್ಶನ ಮಾಡ್ಕೊಂಡು ಬಂದ್ವಿ. ಇದೇ ಅದು ವೀರಕಲ್ಕುಡ ದೇವಸ್ಥಾನ. ಇದ್ರ ಸುತ್ತ ಕಾಂಪೌಂಡ್ ಥರ ಕಟ್ಟಿದ್ದಾರೆ ದೊಡ್ಡದಾಗಿ. ಅದ್ರ ಮಧ್ಯೆ ಒಂದು ದೊಡ್ಡ ಮರ ಇದೆ. ಹಾಗೆ ಇಲ್ಲಿ ಭಕ್ತರು ಕಲ್ಲನ್ನ ಕಟ್ಟಿ ಹೋಗಿದ್ದಾರೆ. ಹಾಗೆ ಇಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕಬ್ಬಣದ ಹ್ಯಾಂಗರ್ ಥರ ಹಾಕಿದಾರಲ್ಲ, ಅಲ್ಲಿ ಗಂಟೆನೂ ಕೂಡ ಕಟ್ತಾರೆ. ಇಲ್ಲಿ ಏನಾದರೂ ಮನೆ ಕಟ್ಟಬೇಕು ಅಂತ ಬೇಡಿಕೆ ಇಟ್ಕೊಂಡು ಹೋದರೆ ದೇವರು ಬೇಗನೆ ಈಡೇರಿಸ್ತಾರೆ ಅನ್ನೋದೊಂದು ಪ್ರತೀತಿ. ನಾವಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋ ವರ್ಷದಿಗೆ ಇಲ್ಲೂ ಕೂಡ ದೇವಸ್ಥಾನ ಓಪನ್ ಮಾಡೋ ಟೈಮ್ ಆಗಿತ್ತು. ಅದಕ್ಕೋಸ್ಕರ ಎಲ್ಲ ತೊಳಿತಾಯಿದ್ರು. ಗರ್ಭಗುಡಿಲೂ ಅಷ್ಟೇ ಒಳಗಡೆ ಎಲ್ಲ ನೀರು ಹಾಕ್ಬಿಟ್ಟು ತೊಳಿತಾಯಿದ್ರು. ಹಾಗೆ ನಾವು ದೇವಸ್ಥಾನದ ಸುತ್ತ ವೀಡಿಯೋ ಮಾಡ್ಕೊಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಎಡಗಡೆ ಕಾಣಿಸ್ತಾ ಇರೋದು ಅನ್ನಛತ್ರ, ಹಾಗೆ ಬಲಗಡೆ ಇರೋದು ದೇವಸ್ಥಾನ. ಸುತ್ತ ತುಂಬ ಚೆನ್ನಾಗಿದೆ ದೇವಸ್ಥಾನ. ಹಾಗೆ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಇದ್ರ ಹಿಂದೆಗಡೆ ಮನೆಗಳೆಲ್ಲ ಇದೆ. ಸಾರಿ, ನನ್ನ ವಾಯ್ಸ್ ಅಷ್ಟು ಕ್ಲಿಯರಾಗಿ ನಿಮಗೆ ಕೇಳಿಸ್ತಾ ಇರ್ಬೋದು, ಯಾಕೆಂದರೆ ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ. ಹಾಗಾಗಿ ನನಗೆ ವಾಯ್ಸ್ ಓವರ್ ಕೂಡ ಕೊಡೋಕ್ಕಾಗ್ತಾಯಿಲ್ಲ. ಆದರೆ ವಿಡಿಯೋ ಶೂಟ್ ಎಲ್ಲ ಮಾಡಿದ್ನಲ್ಲ, ಎಡಿಟಿಂಗ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಣ ಅಂತ. ಆಲ್ರೆಡಿ ಸುಮಾರು ಟೈಮ್ ಆಗಿದೆ. ಲೇಟ್ ಆದರೆ ಮತ್ತೆ ತುಂಬ ಗ್ಯಾಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಉಗ್ರಾಣ ಅಂದರೆ ದವಸ ಧಾನ್ಯ ಎಲ್ಲ ತುಂಬ್ತಾರಲ್ಲ ಅದು. ಹಾಗೆ ವೀರಭದ್ರ ಸ್ವಾಮಿ ದೇವಸ್ಥಾನವೂ ಇದೆ ಇಲ್ಲಿ. ಆಲ್ರೆಡಿ ತುಂಬಾ ಟೈಮ್ ಆಯಿತು ನಾವು ಬಂದು. ಇಲ್ಲಿಂದ ಲಾಸ್ಟ್ ಬಸ್ ಇರೋದು 4:45ಗೆ. 4:15ಗೆ ದೇವಸ್ಥಾನ ಓಪನ್ ಅಂತ ಹೇಳ್ತಾಯಿದ್ರು. ಬೇಗ ದೇವ್ರ ದರ್ಶನ ಮಾಡ್ಕೊಂಡು ಹೋದರೆ ಸಾಕು ಅಂತ ನಾವು ಕೂಡ ವೆಯ್ಟ್ ಮಾಡ್ತಾಯಿದ್ವಿ. ಯಾಕೆಂದರೆ ಇಷ್ಟು ದೂರ ಫಸ್ಟ್ ಟೈಮ್ ನಾವು ಈ ದೇವಸ್ಥಾನಕ್ಕೆ ಬಂದಿರೋದು. ದೇವರ ದರ್ಶನ ಮಾಡದೆ ಹೋಗ್ತೀವ ಅಂತ ಅಂದ್ಕೊಂಡಿದ್ವಿ. ಕೊನೆಗೆ ಬೇಗನೆ ದೇವಸ್ಥಾನ ಓಪನ್ ಆಯಿತು. ಅವತ್ತು 4:15ಗೆ ಓಪನ್ ಆಯಿತು. ದೇವರ ದರ್ಶನ ಕೂಡ 2 ಸಲ ಮಾಡ್ಕೊಂಡು ಬಂದೆ. ಇದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ತುಂಬಾ ಜನ ಫಾರಿನರ್ಸ್ ಬರ್ತಾರೆ. ನಾವು ಹೋದಾಗೂ ಕೂಡ ಬಂದಿದ್ದರು. ಅದರಲ್ಲಿ ಕೆಲವೊಬ್ಬರು ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಕೊಂಡು ಬಂದಿದ್ದರು.
ತುಂಬಾ ಖುಷಿ ಆಯಿತು ಅವ್ರನ್ನ ನೋಡಿ, ನಮ್ಮ ಸಂಸ್ಕೃತಿನ ಅವರು ಕೂಡ ಫಾಲೋ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಹಾಗೆ ದೇವ್ರ ದರ್ಶನ ಮಾಡಿಕೊಂಡು ಆಚೆ ಬಂದು ಕೂತ್ಕೊಳ್ಳೋ ಟೈಮಲ್ಲಿ ಬಸ್ ಕೂಡ ಬಂತು. 4:45ಗೆ ಲಾಸ್ಟ್ ಬಸ್ಸು. ಇದು ಬಿಟ್ಟರೆ ಮತ್ತೆ ಬಸ್ ಇಲ್ಲ ಬ್ರಹ್ಮಾವರಕ್ಕೆ. 2 ಗಂಟೆಯಿಂದ ಬ್ರಹ್ಮಾವರದಿಂದ ಹೊರಟ್ರೆ 2:30ಗೆ ದೇವಸ್ಥಾನ ರೀಚ್ ಆಗ್ತೀವಿ. ಮತ್ತು ರಿಟರ್ನ್ ಬಸ್ಸು 3:30ಗಿದೆ. ಆದರೆ ಆ ಬಸ್ಸಿಗೆ ನಾವು ರಿಟರ್ನ್ ಹೋಗೋದಾದರೆ ದೇವರ ದರ್ಶನ ಆಗೋಲ್ಲ. 4:45ಗೆ ಒಂದು ಲಾಸ್ಟ್ ಬಸ್ ಇದೆ. 4:15ಗೆ ದೇವಸ್ಥಾನ ಓಪನ್ ಆಗುತ್ತೆ. ದೇವ್ರ ದರ್ಶನ ಮಾಡ್ಕೊಂಡು ಬಂದ ತಕ್ಷಣ ಬಸ್ ಬರುತ್ತೆ, ನೀವು ಆರಾಮ್ಸೆ ಹೋಗ್ಬೋದು. ಅವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು, ಖುಷಿಯಾಗಿತ್ತು. ನನಗೆಲ್ಲಾದರೂ ಆಚೆಗಡೆ ಹೋಗ್ಬಿಟ್ಟು ಬಂದರೆ ತಲೆನೋವು ಬರೋದು ಅಥವಾ ತುಂಬಾ ಟಯರ್ಡ್ ಆದಂಗೆ ಆಗೋದು. ಆದರೆ ಈ ಸಲ ಮಾತ್ರ ಏನೂ ಆ ಥರ ಎಲ್ಲ ಏನೂ ಅನಿಸ್ತಿಲ್ಲ, ತುಂಬಾ ಖುಷಿಯಾಗಿದೆ. ಹಾಗೆ ಏನೋ ಒಂದು ನನಗೆ ಒಂಥರ ಎನರ್ಜಿ ಬಂದಂಗೆ ಅನ್ನಿಸ್ತಾ ಇತ್ತು. ಮನೆಗೆ ಹೋದ ತಕ್ಷಣ ದೇವ್ರ ದೀಪ ಹಚ್ಬಿಟ್ಟು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಮಧ್ಯಾಹ್ನನೇ ಸಾಂಬಾರು ಮಾಡಿಟ್ಟೋಗಿದ್ದೆ, ಅದಕ್ಕೆ ರೈಸ್ ಮಾಡೋಣ ಅಂದ್ಕೊಂಡೆ. ಆದರೆ ನನ್ನ ಮಗ ಚಪಾತಿ ಮಾಡು ಮಮ್ಮಿ ಅಂತಂದ. ಸೊ ಹಾಗಾಗಿ ಚಪಾತಿ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಸ್ಬೆಂಡಿಗೆ ಕೂಡ ತುಂಬಾ ಇಷ್ಟ, ಹಾಗೆ ಚಪಾತಿ ಅಂದರೆ ನನಗೂ ಕೂಡ ಇಷ್ಟ, ಹಾಗಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದರಲ್ಲಿ ನನ್ನ ಮಗಳದೊಂದು ಕಿತಾಪತಿ. ಈ ಚಪಾತಿ ಮಾಡೋಕ್ಕೆ ಬಂದರೆ ಅಥವಾ ರೊಟ್ಟಿ ಮಾಡೋಕ್ಕೆ ಬಂದರೆ ಆ ಹಿಟ್ಟನ್ನೆಲ್ಲ ಎತ್ಕೊಂಡೋಗ್ಬಿಟ್ಟು ನೆಲದ ಮೇಲೆ ಬಡಿದು ಚಪಾತಿ ಮಾಡೋದು, ರೊಟ್ಟಿ ಮಾಡೋದು ಈ ಥರ ಮಾಡ್ತಾಯಿರ್ತಾಳೆ. ಬೆಂಡೆಕಾಯಿ ಪಲ್ಯ ಅಂತೂ ಚಪಾತಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಬೆಂಡೆಕಾಯನ್ನ ಫಸ್ಟ್ ಫ್ರೈ ಮಾಡಿ ಇಟ್ಕೊಂಡೆ. ನಂತರ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜಜ್ಕೊಂಡಿರೋ ಬೆಳ್ಳುಳ್ಳಿ ಹಾಗೆ ಒಂದು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನೊಂಚೂರು ಆಚೆ ಈಚೆ ಹೋಗಂಗಿಲ್ಲ. ನನ್ನ ಮಗಳು ಅಕ್ಕಿ ಬಾಕ್ಸ್ ಬರ್ತಲ್ಲ ಸ್ಟೀಲ್ದು, ಅದ್ರ ಮೇಲೆ ನಿಂತ್ಕೊಂಡ್ಬಿಟ್ಟು ಈ ರೀತಿ ಕಿತಾಪತಿ ಕೆಲಸನ ಮಾಡ್ತಾಯಿರ್ತಾಳೆ. ಒಟ್ಟಿನಲ್ಲಿ ಏನೊಳಗೆ ಚಪಾತಿ ಇಟ್ಬೇಕು, ನಾನು ಕೊಡಲ್ಲ ಅಂತ ಬೈದು ಕಳಿಸಿದ್ದೆ. ಅದಕ್ಕೆ ಅಕ್ಕಿ ಬಾಕ್ಸ್ನ ತಗೊಂಡು ಅದ್ರ ಮೇಲೆ ನಿಂತ್ಕೊಂಡು ಚಪಾತಿ ಹಿಟ್ಟನ್ನ ತಗೊತಾ ಇದ್ದಾಳೆ. ಜಗತ್ ಕಿಲಾಡಿ ಅದು. ನಮ್ಗೆ ಎಷ್ಟೇ ಟಯರ್ಡ್ ಆಗಿದ್ರು ಮಕ್ಕಳು ನಮ್ಗೆ ಏನಾದರೂ ಬೇಕು ಅಂತ ಕೇಳಿದಾಗ ನಾವು ಅದನ್ನ ಮಾಡಿಕೊಟ್ಟು ಅವ್ರು ತಿಂದು ಖುಷಿಯಿಂದ ಚೆನ್ನಾಗಿದೆ ಅಂತ ಹೇಳಿದಾಗ ನಮ್ಗೆ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ. ನಾವು ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ, ಅದ್ರ ಜೊತೆಗೆ ಫ್ರೈ ಮಾಡಿ ಇಟ್ಕೊಂಡಿದ್ದ ಬೆಂಡೆಕಾಯಿ, ಹಾಗೆ ಒಂದು ಅರ್ಧ ಸ್ಪೂನು ಖಾರದ ಪುಡಿ, ಹಾಗೆ 1 ಸ್ಪೂನು ಧನಿಯಾ ಪುಡಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಲಾಸ್ಟಲ್ಲಿ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ. ಮಕ್ಕಳಿಗೆಲ್ಲ ಬೆಂಡೆಕಾಯಿ ಕೊಡೋದು ತುಂಬಾ ಒಳ್ಳೆಯದು, ತುಂಬಾ ಚೆನ್ನಾಗಿರುತ್ತೆ ಚಪಾತಿಗಿದು. ನಮಗೆಲ್ಲ ತುಂಬಾ ಇಷ್ಟ. ಬೆಂಡೆಕಾಯಿ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇತ್ತು, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ, ಗ್ರೇವಿ ಥರ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು. ಬೆಂಡೆಕಾಯಿ ತಿನ್ನೋಕ್ಕೆ ಇಷ್ಟ ಇಲ್ಲ ಅನ್ನೋರು ಬೆಂಡೆಕಾಯಿನ ಈ ರೀತಿ ಎಣ್ಣೆಲಿ ಫ್ರೈ ಮಾಡಿಕೊಂಡು ಅನಂತರ ಗ್ರೇವಿ ಮಾಡ್ಕೊಳ್ಳೋದ್ರಿಂದ ಲೋಳೆ ಲೋಳೆ ಇರಲ್ಲ ಬೆಂಡೆಕಾಯಲ್ಲಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಇಷ್ಟಪಡ್ತೀರಾ. ಬೆಂಡೆಕಾಯಿ ಪಲ್ಯಕ್ಕೆ ಸ್ವಲ್ಪ ನೀರು ಹಾಕಿದ್ನಲ್ಲ, ಗ್ರೇವಿ ಕನ್ಸಿಸ್ಟೆನ್ಸಿ ಬರಲಿ ಅಂತ ಅಂದ್ಬಿಟ್ಟು ಅದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತಂದ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸಿಮ್ಮಲ್ಲಿ ಇಟ್ಬಿಟ್ಟು 2 ನಿಮಿಷ ಬೇಯಿಸಿದೆ. ಆನಂತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸಿದ್ರೆ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಹಸ್ಬೆಂಡ್ ಕೂಡ ಬಂದರು ಅಡುಗೆ ಆಗೋ ಅಷ್ಟೊತ್ತಿಗೆ, ಅವ್ರಿಗೂ ಕೂಡ ಬಿಸಿ ಬಿಸಿ ಚಪಾತಿ ಹಾಗೆ ಬೆಂಡೆಕಾಯಿ ಪಲ್ಯ ಹಾಕ್ಕೊಟ್ಟೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೊಸದಾಗಿ ಇನ್ನೂ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.